ಹೇಳಿ ಹೇಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿ ಮಾವನಿಗೊಂದು ಸಿಗ್ನೇಚರ್ ಬೇಕಾಗಿತ್ತು ಈ ಕ್ಲೈಂಟ್ಸ್ಗೆ ಸಿಗ್ನೇಚರ್ ಮಾಡಿ ತಿಂಡಿ ಆಯ್ತಾ ಮಾವ ಮಾವ ರೆಸ್ಟ್ ಮಾಡಿ ಅಂತೂ ಮಾವ ಸಹಿ ಹಾಕ್ಬಿಟ್ರು. ಈ ಕಂಪನಿ, ಈ ಮನೆ, ಇದೆಲ್ಲ ನಂದೇನೆ. ಇನ್ಮೇಲೆ ಸುಹಾಸ್ ಎಂಟರ್ಪ್ರೈಸಸ್ ಇರೋದು ಭವೀನ್ ರಾಜ್ ಎಂಟರ್ಪ್ರೈಸಸ್, ಭವೀನ್ ರಾಜ್ ಇಂಟರ್ನ್ಯಾಷನಲ್ ಸ್ಕೂಲ್, ಭವೀನ್ ರಾಜ್ ಬಂಗ್ಲೋಸ್, ಈ ಕಾರು, ಈ ಗೋಡೌನು, ಈ ಸ್ವಿಮ್ಮಿಂಗ್ ಪೂಲು, ಇದೆಲ್ಲ ನಂದೇ. ಇಷ್ಟು ದಿನ ಆಸೆ ಪಟ್ಟಿದ್ದನ್ನ ಇವತ್ತು ನನಗೆ ಸಿಕ್ತು. ಈ ಖುಷಿಯ ವಿಷಯನ ನಾನು ಸಂಭ್ರಮ ಮಾಡಲೇಬೇಕು. ಅದಕ್ಕೆ ಇಷ್ಟು ದಿನ ಹೊಂಚಾಗ್ತಿದ್ದೆ, ಯಾವಾಗ ಮಾವ ಗೊಟ್ಟಕ್ಕಂತಾನೋ ಅಂತ. ಪಾಪ ಗೊಟ್ಟಕ್ಕೆ ಅನ್ಲೇ ಇಲ್ಲ. ಈ ಸುದ್ದಿ ಏನಾದರೂ ಕೇಳಿದ್ರೆ ಖಂಡಿತ ಗೊಟ್ಟಕ್ಕಂತಾನೆ. ಗೊಟ್ಟಕ್ಕನ್ಲಿ ಅದಕ್ಕೆ ಹೇಳಿದೆ, ಯಾರ್ಯಾರಿಗೂ ಕೂಡ ಸುಮ್ಮನೆ ಆಗಿ ಖಾಲಿ ಪತ್ರ ಮೇಲೆ ಸೈನ್ ಹಾಕಬಾರ್ದು ಅಂತ. ಸೈನ್ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ. ಇವಾಗ ನೀವು ನೋಡಿದ್ರು, ಒಬ್ರು ಸೈನ್ ಹಾಕಿದ್ರು, ಇನ್ನೊಬ್ರು ಇಡೀ ಪ್ರಾಪರ್ಟಿನ ಅವ್ರ ಹೆಸರಲ್ಲಿ ಮಾಡ್ಕೊಂಡ್ರು. ನೀವೇನಾದ್ರೂ ಯಾರಿಗಾದ್ರೂ ಸೈನ್ ಮಾಡಿಕೊಡ್ಬೇಕಾದ್ರೆ, ಯಾರಿಗಾದ್ರೂ ಲೆಟರ್ ಕೊಡ್ಬೇಕಾದ್ರೆ ತುಂಬಾ ಜಾಗ್ರತೆಯಿಂದ, ಅಂದ್ರೆ ರೈಟಿಂಗ್ ಅಲ್ಲಿ ನೀವು ಯಾವುದನ್ನೂ ಕೊಡಬೇಡಿ. ಯಾರಿಗೂ ಸೈನ್ ಅಂತೂ ಖಾಲಿ ಪೇಪರ್ಗೆ ಹಾಕ್ಲೇಬೇಡಿ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಧನ್ಯವಾದಗಳು. ಹತ್ತು ರೂಪಾಯಿ ಇಪ್ಪತ್ತು ಅಣ್ಣ, ಇದು 15 ಇದು ಜಸ್ಟ್ 5 ಅಣ್ಣ, ಇದು ಜಸ್ಟ್ 5 ಪೂರ್ತಿ ಬೇಡಿಕೆ ಐತಣ್ಣ. ಇದು ನೋಡೋಣ, ಇದು ಜಸ್ಟ್ ಪೂರ್ತಿ ಬೇಡಿಕೆ ಐತಣ್ಣ. ಅಣ್ಣ ಇದಂತೂ ಪೂರ್ತಿ ನಶಿಸ್ ಹೋಗಿತ್ತಣ್ಣ. ಇದು ನೋಡೋಣ, ಇದು ಜಸ್ಟ್ 2 ರೂಪಾಯಿ ಅಣ್ಣ. ತಗೋಣ, ನಾನು ಜಲ್ದಿ ತಗೋಣ, ಜಲ್ದಿ ತಗೋಣ ಅಣ್ಣ. ಬರೀ 5-10 ರೂಪಾಯಿ ಅಣ್ಣ, ಬರೀ 5-10 ರೂಪಾಯಿ. ಅರ್ಥ ಆಯಿತು. ಅರ್ಥಾಗೆಲ್ಲ ಗೊತ್ತಿಲ್ಲ. ಥ್ಯಾಂಕ್ ಯು. ಪ್ರಪಂಚ ಏನಂದರೆ ಇಷ್ಟೇ ಕಾಯ್ದೆ ಥರ ಕಾಣುತ್ತೆ. ಈಗ ಒಂದು ಪುಟ್ಟ ಉದಾಹರಣೆ ಏನಂದರೆ ಬರ ಪರಿಹಾರ ಅಂತ ಬರ್ತದೆ. ನಿಜವಾಗ್ಲೂ ಬೆಳೆ
ಗುಡ್. ಅದು ಬಿಡೋ ಇವಾಗ ಗೊತ್ತಾಗುತ್ತೆ ಅದು ಇದರಲ್ಲಿ. ಓ, ಮೊಬೈಲ್ ನೋಡೋದನ್ನ ಕಮ್ಮಿ ಮಾಡಬೇಕು, ಜಾಸ್ತಿ ಓದಬೇಕು. ಮೊಬೈಲಿಂದ ಸಣ್ಣ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ. ಸರಿ, ನಾನು ಯಾಕೆ ಮೊಬೈಲ್ ನೋಡೋದು ಬಿಡಬೇಕು? ಈಗಿನ ಜನ್ರೇಷನ್ ಇರೋದೇ ಹಾಗೆ. ಓಕೆ, ಮೊದಲು ನಾವು ಬದಲಾಗಬೇಕು. ರೋಡ್ ಹೊಸದಾಗಿ ಕಟ್ಟಿದ್ರು, ಎಷ್ಟು ಚೆನ್ನಾಗಿದೆ. ಥೂ, ಗಾಳಿನೇ ಬರ್ತಾ ಇಲ್ಲ ಮರೆ. ಗಾಳಿ ಫ್ಯಾನ್ ಇಲ್ಲ. ಇದು ಬಿಹಾರೆ ಇದನ್ನು ಮನುಷ್ಯ ಹೊಡಿಸಿದ ಸರ್. ನೋಡಿದ್ರೆ ಇವಾಗ ಮನುಷ್ಯ ಕ್ಲೀನ್ ಆಗಿದ್ರೆ ಮನುಷ್ಯ ಸರಿಯಾಗಿದ್ದಂತ. ಅದೇ ಇದ್ರ ಮೇಲೆ ಏನಾದರೂ ಮಾಡಿದ್ರೆ ನಾವೇನಾದ್ರೂ ಹೇಳಕ್ಕೆ ಹೋದೆವು ಸಮಾಜಕ್ಕೆ, ಅದು ಒಂದು ಸರ್ತಿ ಕೆಟ್ಟದಾಗಿ ತಿಳ್ಕೊತಾರೆ. ಬೇರೆ ಈಗ ಒಳ್ಳೆಯ ವ್ಯಕ್ತಿ ಇಲ್ಲ, ಕೆಟ್ಟ ವ್ಯಕ್ತಿ ನಾವು ಯಾರಿಗೆ ನಾವು ಹೇಳಿದ್ರೆ ಕಡಿಮೆ ಬೇರೆ ಕಡಿಮೆ ಆಗಲ್ಲ ಅಂತೇಳಿ ನಮ್ಗೆ ಒಂದ್ಸತಿ ಹೇಳಕ್ಕೆ ಹೋದ್ರೆ ಪೇಪರ್ ಮೂಲಕ ಅದು ಅವ್ರಿಗೆ ಒಂದ್ಸರಿ ಅರ್ಥ ಆಯ್ತು ಸರ್. ಇನ್ನು ನಾವು ಒಂದ್ಸತಿ ಹೇಳಿ ಕಡಿಮೆ ಆಗೋದಿಲ್ಲ, ಇದ್ರ ಮೂಲಕ ಮಾರ್ಕ್ ಮಾಡೋದು ಪೇಪರ್ ಮೂಲಕ ಕಡಿಮೆ ಆಗೋದು, ಹೇಳಿ ಕಡಿಮೆ ಆಗ್ಬಿಟ್ಟು ಪೇಪರ್ ಮೂಲಕ ಕಡಿಮೆ ಮಾಡ್ಬೋದು ಅಂತ. ಇದ್ರ ಮೇಲೆ ಏನಾದರೂ ನೀವು ಬರೆದು ಅದು ನಿಮ್ಮ ಮನಸ್ಸಿನಲ್ಲಿರೋದು ಅದೊಂದು ಪ್ರೇಮದ ಪತ್ರ ಆಗುತ್ತೆ. ಈ ಥರ ಮಾಡಿಸಿದ್ರೆ ಮಕ್ಕಳಿಗೆ ಸ್ಕೇಲ್ ಆಗುತ್ತೆ. ಇದನ್ನೇ ಮುದ್ದೆ ಮಾಡಿದರೆ ಮಕ್ಕಳಿಗೆ ಆಡೋದು ಚೆಂದಾಗುತ್ತೆ, ಆಮೇಲೆ ಡಸ್ಟ್ ಆಗುತ್ತೆ. ಇದ್ರ ಮೇಲೆ ಬಣ್ಣ ತುಂಬಿದ್ರೆ ಕಲರ್ಫುಲ್ ಬಣ್ಣ ಒಂದು ಜೀವನ ಉಳಿಸ್ಬೋದು, ಇನ್ನೊಂದು ಜೀವನ ತೆಗಿಬೋದು. ಏಕೆಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಲೈಫನ್ನು ನೋಡಿದ್ರೆ ನನ್ನ ಫ್ರೆಂಡು ಹಿಂಗೆ ಒಂದು ಅವನ ಫ್ಯಾಮಿಲಿ ಥರನೇ ಅವನು ಈ ಥರ ಒಂದು ಪತ್ರನ ಅವ್ರ ಅಪ್ಪ ಅಮ್ಮನ ಎದುರಿಸಕ್ಕೆ ಹೋಗಿದ್ದ ಅವನ ಬಗ್ಗೆ, ನಾನು ಸಾಯ್ತೀನಿ ಹಂಗೆ ಹಿಂಗೆ. ಬಟ್ ಅದು ಸುಮ್ಮನೆ ಬರೆದಿರೋದು, ಅದು ಸುಮ್ಮನೆ ಬರೆದಿದ್ದು ಅವ್ರ ಅಮ್ಮ ನೋಡಿ ಈ ಪೇಪರಿಂದ ಅವ್ರ ಅಮ್ಮ ದಾಟಾಗಿ ಅವ್ರ ಅಮ್ಮ ತೀರು. ಬಟ್ ಅದು ಇನ್ಸಿಡೆಂಟ್ ಮರೆಯೋಕ್ಕಾಯ್ತಲ್ಲ. ಬಟ್ ಆ ಇನ್ಸಿಡೆಂಟ್ ನಮ್ಗೆ ಇವಾಗ ಹೆಲ್ಪ್ ಆಯ್ತು. ಈಗಲೇ ಎಂಬ ಶ್ವೇತ ಬಣ್ಣದ ಹಾಳೆಯ ಮೇಲೆ ವೇದಗಳನ್ನು ಓದಿದ ಜಾತಿಯ ನೀಚ ನೀಲಿ ಕಣ್ಣಿನ ಕತ್ತರಿಯ ಕುಶಲತೆ
ಆಗಿಂದ 6 ಮೆಂಬರ್ಸ್ ಬಂದು ನಿಮಗೆ ಈ ರೆಡ್ ಬಣ್ಣದ ಮೇಲೆ ಬಣ್ಣದಿಂದ ಹಾಳೆ ಮೇಲೆ ಏನು ಮಾಡ್ಬೋದು ಅಂತ ಇನ್ನೊಂದು 4-5 ಜನ ಬಂದು ಜಸ್ಟ್ ಬಿಡಿಸೋರು ಇರಬೇಕು. ಇದರಲ್ಲಿ ನಿಮ್ಗೆ ಯಾವ ಜಾತಿ ಅಂತ ಗೊತ್ತಾಗ್ತಾ ಇದೆ? ಒಂದೊಂದು ಡ್ರಾಯಿಂಗ್ ಬಿಡಿಸಿದ್ದಾರೆ, ಅದರ ಜಾತಿ ಬರುತ್ತೆ ಇಲ್ಲ ತಾನೆ? ಈ ಪೇಪರ್ ಒಂಥರ ಎಜುಕೇಶನ್ ಇದ್ದಂಗೆ. ಎಜುಕೇಶನ್ ಮಾತ್ರ ಎಲ್ಲರಿಗೂ ಸಮಾನ ಸಿಗುತ್ತೆ ಅಂತ ಹೇಳ್ತೀನಿ. ಎಂತ ಮಾಡ ರೋಡಲ್ಲಿ ಯಾರೋ ಹಾಳೆ ಬಿಸಾಕೋದು. ಒಳ್ಳೆ ವಿಷಯ. ಮನುಷ್ಯನಿಗೆ ಒಂದು ಹುಲ್ಕಡ್ಡಿ ಬೆಳೆಸೋಕೆ ಯೋಗ್ಯತೆ ಇಲ್ಲಂತೆ, ಮರಗಳು ಬೆಳೆಸಿರಂತ ಅಹಂಕಾರ ಅಂತೆ. ಪರಿಸರ ಉಳಿಸಿ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ, ಈ ಪರಿಸರ ಉಳಿಸಿ ಅಂತ ಹೇಳೋದೇನೋ ಕರೆಕ್ಟ್, ಆದರೆ ಮರನ ಬೆಳೆಸಿ ಅಂದರೆ ಮರನ ಕಡ್ದು ಮರದಿಂದ ಪೇಪರ್ ಮಾಡಿ ಪೇಪರಲ್ಲೇ ಒಂದು ಅಡ್ವರ್ಟೈಸ್ ಕೊಡ್ತಾರೆ, ಮರಗಳನ್ನ ಕಡಿಬೇಡಿ ಅಂತ. ಇದ್ಯಾಕಂತ ನಮ್ಗೆ ಇನ್ನೂ ಗೊತ್ತಾಗಲ್ಲ. ಸಮಾಜ ಯಾವಾಗ ಬದಲಾಗುತ್ತೋ? ಇದಕ್ಕಿಂತ ಬೇರೆ ಆಪ್ಷನ್ ಇದೆಯೋ ಇಲ್ಲೋ? ಮರ ಕಡಿಯೋದು ನಿಲ್ಸಲ್ಲ, ಪೇಪರ್ ವೇಸ್ಟ್ ಮಾಡೋದು ನಮ್ಮ ಜನ ಬಿಡಲ್ಲ. ಎಲ್ಲದಕ್ಕೂ ಖಾಲಿ ಹಾಳೆನ ಬಳಸಿ ಬಿಸಾಕ್ ಹೋಗ್ತಾ ಇರ್ತಾರೆ. ನಮ್ಮ ಜನ್ರೇಷನ್ ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಅಂತ ಈ ಹೊಸ ಬೆಡ್ಶೀಟ್ ತಗೊಂಡಿದ್ದೀನಿ. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಇವತ್ತು ರಾತ್ರಿ. ಇದನ್ನ ಇಷ್ಟು ದುಡ್ಡು ಕೊಟ್ಟು ತುಂಬ ಉಪಯೋಗ. ಈ ಪೇಪರ್ ಇದು ನೋಡಿದ್ರೆ ನನಗೊಂದು ಇದ್ರ ಮ್ಯಾಗ ಒಂದು ಸ್ಟೋರಿನ ಐತಿ. ಹೆಂಗಂದ್ರೆ ನಮ್ಮ ಊರಾಗ ನಮ್ಮ ಮನ್ಯಾಗ ಒಂದು ಇದ್ರ ಮ್ಯಾಗ ಏನೋ ಒಂದು ಇನ್ಸಿಡೆಂಟ್ ನಡೆದಿತ್ತು, ಅದನ್ನ ಹೇಳ್ತೀನಿ. ನಾ ಸ್ಕೂಲ್ ಒಳಗಿದ್ದಾಗ ಅಂದರೆ 10th ಒಳಗಿದ್ದಾಗ ಇದ್ರ ಮ್ಯಾಗ ನಮ್ಮ ಸ್ಕೂಲ್ ಒಳಗೆ ಡ್ರಾಯಿಂಗ್ ಬಿಡ್ಸು ಅಂತ ಹೇಳಿದ್ರು. ನಾನು ಡ್ರಾಯಿಂಗ್ ಬಿಡಿಸಿದ್ದೆ. ಆಮೇಲೆ ನಂಗೆ ಮೇಡಮ್ ಗುಡ್ ಅಂತೂ ಹಾಕಿದ್ರು. ಅದನ್ನ ಮನೆಗೆ ತೊಗೊಂಡು ಹೋಗಿ ನಮ್ಮ ರೂಮ್ ಬಾಜುನ ಟೇಬಲ್ ಮ್ಯಾಗ ಇಟ್ಟಿದ್ದೆ. ಆದ್ರೆ ನಮ್ಮ ಮನೆ ಬಾಜುಕ್ಕೆ ನಾವು ಯಾರೋ ಬಂದಾರಂತ ಹೇಳಿ ನಮ್ಮ ಅಜ್ಜಿ ಏನು ಮಾಡಿದ್ರು ಗೊತ್ತಾ, ಇದನ್ಯಾಗ ಚೋಡ ಹಾಕಿ ಅವ್ರಿಗೆ ಕೊಟ್ಬಿಟ್ಟಿದ್ರು. ಅಂದ್ರೆ ಮಂಡಕ್ಕಿ ಚೋಡ ಅಂದ್ರೆ ಹಾಕಿ ಕೊಟ್ಬಿಟ್ಟಿದ್ರು. ನಾ ಇದ್ದಿದ್ದಿಲ್ಲ ಅವಾಗ ಮನೆಯಾಗ.